ಇವತ್ತಿನ ದಿನಾಂಕ 10/1/2025 ಬೆಳಗಿನ ಜಾವ ಒಂದು 6 ಗಂಟೆ ಹಾಗೆ ಬಿಡದಿಯಿಂದ ಹಾರೋಹಳ್ಳಿ ರಸ್ತೆ ಅಲ್ಲಿ ಬರುವಂಥ ಒಂದು ಚಿಕ್ಕಕುಂಟನಹಳ್ಳಿ ಕ್ರಾಸ್ ಬಳಿ ಒಂದು ವನ್ಯಜೀವಿ ಪ್ರಕರಣವನ್ನು ಅರಣ್ಯ ಜಾಗೃತ ದಳ ಹಾಗೂ ನಮ್ಮ ಕ್ರೈಮ್ ಕಂಟ್ರೋಲ್ ಸೆಲ್ ಸ್ಟಾಫ್ ಏನಿದ್ದಾರೆ ಅದು ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದೀವಿ, ವನ್ಯಜೀವಿ ಪ್ರಕರಣವನ್ನು. ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿಗಳು ಎಲಾಂಗ್ ವಿತ್ 2 ಸ್ಪಾಟೆಡ್ ಡಿಯರ್ ಮತ್ತು 2 ವೈಲ್ಡ್ ಬೋರ್ ಈ ಒಂದು ಪ್ರಾಣಿಯ ಮೃತ ದೇಹ ಅದರೊಂದಿಗೆ ಸಿಕ್ಕಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ಸಿಬ್ಬಂದಿಗಳು ಬಂಧಿಸಿದ್ದಾರೆ. A1 ಬಂದು ಶ್ರೀನಿವಾಸ್ ಅಂತ ಹೇಳಿ, ಇವರೇ ಒಂದು ರೈಫಲ್, ಅವರಿಗೆ ಲೈಸೆನ್ಸ್ ಇರುವಂಥ ಒಂದು ರೈಫಲಿಂದ ಶೂಟ್ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ವಾಹನ ಚಾಲಕರು ಹನುಮಂತರಾಜು ಅಂತ, ಇನ್ನೊಬ್ಬರು ಮುನಿರಾಜು ಅಂತ, ಇವರಿಬ್ಬರ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಕ್ಕಂಥವ್ರು. ಈ 3 ಜನನ್ನು ಸದ್ಯಕ್ಕೆ ಬಂಧನ ಮಾಡಿದ್ದೀವಿ. ಸೊ ಈ ಒಂದು ಪ್ರಕರಣದಲ್ಲಿ ನಮಗೆ ತಿಳಿಪಟ್ಟಿರೋದು ಏನು ಅಂತಂದರೆ, ಇವರು ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ. ಸರಿಸುಮಾರು ಒಂದು ತಿಂಗಳಿಂದ ನಮಗೆ ಮಾಹಿತಿ ಇತ್ತು ಈ ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ನಮ್ಮ ಇನ್ಫಾರ್ಮರ್ಸ್ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದು ಅವರನ್ನು ಇವತ್ತು ಸೆರೆ ಹಿಡಿಯಲಿಕ್ಕೆ ಸಫಲರಾಗಿದ್ದಾರೆ. ಸೊ ಈಗ ಪ್ರೈಮರಿ ಇನ್ವೆಸ್ಟಿಗೇಷನಿಂದ ಏನು ತಿಳಿತಾ ಇದೆ ಅಂತ ಅಂದರೆ, ಅವರು ಹ್ಯಾಬಿಚುವಲ್ ಇದ್ದಾರೆ. ಇದನ್ನು ಆಲ್ಮೋಸ್ಟ್ 1-2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನವರೆಗೂ ಒಂದು 20ರಿಂದ 25 ಪ್ರಾಣಿಗಳನ್ನು ಬೇಟೆಯಾಡಿದ್ದಾರೆ. ಈಗ ಸದ್ಯಕ್ಕೆ ಅವರಿಗೆ ನಾವು ಒಂದು ಮಹೀಂದ್ರ ಥಾರ್ ಜೀಪ್ ಹಾಗೂ ಸಂಬಂಧಪಟ್ಟ ವೆಪನ್ಗಳು ಹಾಗೂ ಬುಲೆಟ್ಸ್ಗಳು, ಲೈವ್ ಬುಲೆಟ್ಸ್ ಕೂಡ ಇದೆ. ಇದರೊಂದಿಗೆ ಅವರಿಗೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾ ಇದ್ದೀವಿ. ಸೊ ಮುಂದಿನ ದಿನದ ತನಿಖೆಯಲ್ಲಿ ಅವರು ಆ ಒಂದು ಸಂಬಂಧಪಟ್ಟ ವನ್ಯಜೀವಿಯ ಮಾಂಸವನ್ನು ಬೇರೆ ಕಡೆಗೆ ಸಾಗಿಸ್ತಾ ಇದ್ರಾ ಅಥವಾ ಏನು ಅವ್ರದ್ದು ಕಾರ್ಯಾಚರಣೆ ಇತ್ತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಅಂದರೆ, ಇವ್ರದ್ದು ಮೋಡಸ್ ಆಪರಾಂಡಿ ಹೇಗಿತ್ತು ಅಂತಂದರೆ, ಮಹೀಂದ್ರ ಥಾರ್ ಜೀಪ್ನಲ್ಲಿ ಮೂವ್ ಆಗುವಾಗ ಅವರು ನಿಂತ್ಕೊಂಡು ಓಪನ್ ರೂಫ್ ಟಾಪ್ ಏನಿದೆ, ಸನ್ ರೂಫ್ ಏನಿದೆ ಅಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಫ್ಲಡ್ ಲೈಟ್ಸ್ ಥರ ಒಂದು ತುಂಬ ಪ್ರಕರಣವಾದ ಲೈಟ್ಸ್ಗಳನ್ನು ಪ್ರಾಣಿಗಳ ಕಣ್ಣಿಗೆ ಆನ್ ಮಾಡಿ, ಅದು ಅಲ್ಲಿ ಜಸ್ಟ್ ಸ್ಟಿಲ್ ನೋಡುವಾಗ ಇಮಿಡಿಯೇಟ್ ಶೂಟ್ ಮಾಡಿ ಅದನ್ನು ಎಳ್ಕೊಬಂದು, ಅದು ಅಲ್ಲಿ ಬಿದ್ದ ತಕ್ಷಣ ಅದನ್ನು ಎಳ್ಕೊಬಂದು ಅದ್ರ ಬಾಯಿನ